ಸೊ ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಪಿಜನಡ್ ಅಪ್ಪಿಕೆಂಟ್ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಓಕೆನಾ, ಇವತ್ತು ಅಪ್ಡೇಟ್ ಏನು ಅಂದರೆ ಅಕ್ಕಿನ ಯಾವ ಥರ ನೋಡ್ಕೊಬೇಕು. ಓಕೆನಾ, ಈಗ ಸ್ವಲ್ಪ ಬಿಸಿಲಿರೋದ್ರಿಂದ ಅಕ್ಕಿಗಳನ್ನೆಲ್ಲ ಯಾವ ಥರ ಟ್ರೀಟ್ ಮಾಡಬೇಕು ಅನ್ನೋದು ಸ್ವಲ್ಪ ನಿಮಗೆ ಮಾಹಿತಿ ಕೊಡ್ತೀನಿ. ಓಕೆನಾ, ಈ ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಯಾರಾದ್ರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಬಿಲ್ ನೋಟಿಫಿಕೇಶನ್ ಆಲಿಗೆ ಸೆಟ್ ಮಾಡಿ. ಆ ಮೂಲಕ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಲುಪುತ್ತೆ. ಬನ್ನಿ ವಿಡಿಯೋ ಶುರು ಮಾಡೋಣ. ಓಕೆ, ಫಸ್ಟು ನೋಡ್ಬೋದು ಈ ಕಡೆ ನಾನು ಅಕ್ಕಿ ಯಾವ್ಯಾವ ಬಿಟ್ಕೊಳ್ಳೋದು ಅಕ್ಕಿಗಳೆಲ್ಲ ಟ್ರೇ ಸಹ ನಂಬರ್ ಬಡ್ದು ಸಿಸ್ಟಮೆಟಿಕ್ ಆಗಿದೆ. ಓಕೆನಾ, ಈ ಬ್ರೀಡಿಂಗ್ ಅಕ್ಕಿಗಳಿಗೆಲ್ಲ ಟ್ರೇನ ಎತ್ಬಿಡ್ತೀನಿ. ಎಂತಕ್ಕೆ ಅಂದರೆ ಸ್ವಲ್ಪ ಮೀಟ್ ಆಗ್ಬೇಕಾರೆ ಅಕ್ಕಿ ಗಲೀಜು ಜಾಸ್ತಿ ಮಾಡ್ತಿತ್ತು ಅಂದ್ಬಿಟ್ಟು ಓಕೆನಾ ಎತ್ತಿ ಮೇಲ್ಗಡೆ ಶಿಫ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ಬೋದು ನಂಬರ್ ಬರ್ದು ಎಲ್ಲ ಇಕ್ಕಿರೋದು. ಓಕೆನಾ, ಫಸ್ಟು ಅಕ್ಕಿಗಳಿಗೆಲ್ಲ ಫಸ್ಟು ನೀರು ತೋರಿಸ್ಕೊಡೋಣ. ಮೇವು ಇನ್ನೂ ಅಕ್ಕಿಗಳಿಗೆ ಇಕ್ಕಿಲ್ವಲ್ಲ, ಫಸ್ಟು ಮೇವು ಇಕ್ಕೋಕ್ಕೂ ಮುಂಚೆ ಅಕ್ಕಿಗಳಿಗೆಲ್ಲ ಫಸ್ಟು ನೀರು ತೋರಿಸ್ಕೊಡೋಣ. ಓಕೆ, ನನ್ನ ಪ್ರಕಾರ ನಮ್ಮ ಧೂಮ ಮತ್ತು ಇದ್ರ ಜೊತೆ ಮೊಟ್ಟೆ ಇಕ್ಕೋ ಸ್ಟೇಜಿಗೆ ಬಂದಿದೆ. ಓಕೆನಾ, ನೋಡ್ಬೋದು ಅಕ್ಕಿ ಪುಕ್ಕನೆಲ್ಲ ಜೋಡಿಸ್ತಾ ಇದೆ. ಓಕೆನಾ, ಅಕಸ್ಮಾತ್ ನೀವು ಏನಾರ ನಂತರ ಪ್ಲಾಸ್ಟಿಕ್ ಟ್ರೇಯಲ್ಲಿ ಏನಾರು ನೀರು ತೋರಿಸ್ತಾ ಇದ್ದರೆ ಓಕೆನಾ ಅದೊಂದು ಚೇಂಜ್ ಮಾಡ್ಕೊಳ್ಳಿ. ಓಕೆನಾ, ಮೆಟಲ್ ಟ್ರೇ ಮೆಟಲ್ದು ಮಾಮೂಲಿ ಏನು ಬರುತ್ತೋ ಅದನ್ನು ತೋರಿಸಿ. ಯಾಕೆಂದರೆ ಸ್ವಲ್ಪ ಪ್ಲ್ಯಾಸ್ಟಿಕ್ಕಲ್ಲಿ ತೋರಿಸಿದ್ರೆ ಅದೇ ಕಾರಣಕ್ಕೂ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗ್ಬೋದು. ಓಕೆನಾ, ಇದೊಂದು ಚೇಂಜ್ ಮಾಡ್ಕೊಳ್ಳಿ. ನಾನು ಸದ್ಯಕ್ಕೆ ಎಮರ್ಜೆನ್ಸಿಗೆ ಅಂತ ಎತ್ಕೊಂಡಿರೋದು. ಓಕೆನಾ, ಬನ್ನಿ ನಮ್ಮ ಜೊತೆ ಕಿತ್ತಾಕಿರೋ ಅಕ್ಕಿದೆಲ್ಲ ನೀರು ತೋರಿಸೋಣ. ಅಷ್ಟು ಅಕ್ಕಿಗೆ ಮೇವಿಕ್ಕೂ ಮುಂಚೆ ನೀರು ತೋರಿಸ್ತಾ ಇದ್ದೀನಿ ಎಲ್ಲ ಅಕ್ಕಿಗಳಿಗೂ. ಯಾಕೆಂದರೆ ಸ್ವಲ್ಪ ಬಿಸಿಲು ಜಾಸ್ತಿ ಅಲ್ವಾ, ವೆದರಿಗೆ ತಕ್ಕಂಥ ಅಕ್ಕಿಗೆ ಈಗ 3-4 ಸಲ ತೋರಿಸಿದ್ರು ಸಹ ನೀರು ತೋರಿಸಿದ್ರೆ ಏನು ಬೇಜಾರಿಲ್ಲ. ಓಕೆನಾ, ಅಕ್ಕಿಗೆ ಇನ್ನೂ ತುಂಬ ಒಳ್ಳೆಯದು, ಅದಕ್ಕೋಸ್ಕರ ಅಷ್ಟೇ. ಸೇಲ್ಸ್ ವಿಡಿಯೋ ಹಾಕಿದೆ, ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ. ರೀಚು ಸಹ ತುಂಬ ಚೆನ್ನಾಗಿ ಆಗ್ತಾಯಿದೆ. ನಾ 5Kನ ಬೇಗ ಕಂಪ್ಲೀಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಗಂಡು ಗುಲ್ದಾರ್ ಗಂಡು ಫುಲ್ಲು ಮಸ್ತಿಲಿದೆ. ಓಕೆನಾ, ಮಸ್ತಿಗೆ ನೋಡಿ ತುಂಬ ಬಂದಿದೆ, ಹೊರದಿದೆ ಅಕ್ಕಿಗಳಿಗೆಲ್ಲ. ಅದಕ್ಕೋಸ್ಕರ ಅಷ್ಟೆಲ್ಲ ಅಕ್ಕಿಗಳಿಗೂ ನಾವು ನೀರು ತೋರಿಸ್ತಾ ಇರೋದು. ನೀರು ತೋರಿಸಿ ಆಮೇಲೆ ಅಕ್ಕಿಗೆ ರಾಗಿ ಇಕ್ತೀನಿ. ಓಕೆನಾ, ಕಡಲೆಕಾಳು ನೆನೆಸಿದ್ದೀನಿ ಇವತ್ತು. ಅಕ್ಕಿಗಳಿಗೆ ಕಡಲೆಕಾಳು ಕೊಡಬೇಕು ಮೇಯ್ನು. ನಮ್ಮ ಪಟ ನೋಡಿ ಈ ಸ್ಟೇಜಿಗೆ ಬಂದಿದೆ ಈಗ ನಮ್ಮ ಗುಲ್ದಾರು ಇವತ್ತು. ಓಕೆನಾ, ಫಸ್ಟು ಏನೇ ಮೇವಿಕ್ಕೂ ಮುಂಚೆ ಇವತ್ತು ಫಸ್ಟು ಅಕ್ಕಿಗಳಿಗೆ ನೀರು ತೋರಿಸೋದನ್ನ ಕಲ್ತ್ಕೊಳ್ಳಿ. ಓಕೆನಾ, ಬೆಳಗ್ಗೆ ಒಂದ್ಸಲಿ ಅಕಸ್ಮಾತ್ ಏನಾರ ನೀವು ಮನೆ ತವ ಇದ್ದರೆ ಅಕ್ಕಿ ಹತ್ರ ಬಂದಾಗೆಲ್ಲ ನೀವು ಅಕ್ಕಿಗೆ ನೀರು ತೋರಿಸ್ಕೊಳ್ಳಿ. ಓಕೆನಾ, ಅದೊಂದು ಒಳ್ಳೆ ವಿಷಯ ಈ ಟೈಮಲ್ಲಿ. ಓಕೆನಾ, ಏನಕ್ಕೆ ಅಂದರೆ ಎಲ್ರಿಗೂ ಗೊತ್ತು ಬಿಸಿಲಿಗೆ ಎಷ್ಟು ನಮಗೆ ನೀರು ಕುಡಿಸ್ತಾ ಇದೆ ಅಂತ, ಅದಕ್ಕೋಸ್ಕರ ಅಷ್ಟೇ. ನಮ್ಮ ಧೂಮನ ಅಂದರೆ ನಮ್ಮ ತಿರುವಲು ರೆಡಿ ಆಗ್ತಾಯಿದೆ, ನಮ್ಮ ತಾಮ್ರಲು ಸಹ ರೆಡಿ ಆಗ್ತಾಯಿದೆ. ಓಕೆನಾ, ನಮ್ಮ ಪಟ ಯಾವುದು ಅಕ್ಕಿ ಕುಡಿದೆ ಇಲ್ಲ ಅದು. ಓಕೆನಾ, ನಾಳೆ ಗೂಡು ಕ್ಲೀನ್ ಮಾಡ್ಕೊಬೇಕು ಫ್ರೀ ಆದರೆ. ಯಾಕೋ ಸ್ವಲ್ಪ ಗೂಡನ್ನ ಗಲೀಜು ಮಾಡ್ಕೊತಾ ಇದೆ. ನಾನು ಸ್ವಲ್ಪ ಈ ಪ್ಲೇಟ್ ಸಿಕ್ಕಿರೋದ್ರಿಂದ ಆ ಅಕ್ಕಿಗಳಿಗೆ ಏನು ಕಾಲಿಗೇನು ಅಂಟಲ್ಲ. ಓಕೆನಾ, ಅದೊಂದು ಚೆನ್ನಾಗಿದೆ. ಈ ಐಡಿಯಾನು ಸಹ ನೀವು ಯೂಸ್ ಮಾಡ್ಕೊಬೋದು ಆರಾಮಾಗಿ. ಅಕ್ಕಿಗಳಿಗೆ ಆಲ್ರೆಡಿ ಎಲ್ಲರೂ ಸಹ ಹಾಕಿರ್ತೀರ, ಯಾರ್ಯಾರು ಹಾಕಿಲ್ವೋ ಇದನ್ನು ಟ್ರೈ ಮಾಡ್ಕೊಳ್ಳಿ. ಏನಂತಕ್ಕೆ ಅಂದರೆ ಅಕ್ಕಿ ಏನಾದ್ರು ಗಲೀಜು ಮಾಡಿದ್ರೆ ಅಕ್ಕಿ ಕಾಲ್ಗೆ ಅಂಟಲ್ಲ. ಓಕೆನಾ, ಮೇಯ್ನ್ ಅಕ್ಕಿ ಕಾಲ್ಗೆ ಗಲೀಜಾಗಬಾರ್ದು. ಯಾಕೆಂದರೆ ಬಿಟ್ಟಾಗ ಎಲ್ಲ ಕಡೆ ಓಡಾಡುತ್ತಲ್ಲ, ಆಗ ಓಡಾಡೋ ಟೈಮಲ್ಲಿ ಏನಾಗುತ್ತೆ ಅಂದರೆ ಸ್ವಲ್ಪ ಇನ್ಫೆಕ್ಷನ್ ಆದಂಗೆ ಆಗುತ್ತೆ ಬೇರೆ ಅಕ್ಕಿಗಳಿಗೂ ಸಹ, ಅದಕ್ಕೋಸ್ಕರ ಅಷ್ಟೇ. ಓಕೆನಾ, ಬನ್ನಿ ಟ್ರೇಗಳನ್ನೆಲ್ಲ ದಬಾಕಿ ಅಕ್ಕಿಗಳಿಗೆ ಮೇವಿಕ್ಕಣ. ಪಟಗಳಿಗೆಲ್ಲ ನಾನೇ ಹೊಡಿಸ್ತೀನಲ್ಲ, ಅದಕ್ಕೆ ಅದ್ರ ಬಗ್ಗೆ ಏನು ಟೆನ್ಷನ್ ಇರಲ್ಲ. ಈ ದೊಡ್ಡ ಅಕ್ಕಿಗಳಿಗೆಲ್ಲ ನಾವೇ ಇಕ್ಕೊಬೇಕಲ್ಲ, ಅದಕ್ಕೋಸ್ಕರ ಅಷ್ಟೇ. ನೋಡಿ ತಿರುವಲ್ ಫುಲ್ ಸ್ವಲ್ಪ ರ್ಯಾಶ್ ಆಗ್ತಾಯಿದೆ ಯಾಕೋ. ಈ ನಡುವೆ ಅಂತೂ ಕೇಳಂಗೆ ಇಲ್ಲ, ನೆಕ್ಸ್ಟ್ ಲೆವೆಲಲ್ಲಿದೆ. ಏನೋ ಅಕ್ಕಿ ಏಟ್ ಹೆಚ್ಕೊಂಡು ಆಮೇಲೆ ಒರಿಜಿನಲ್ ಆಟ ನೋಡ್ಬೇಕು ನಾವು. ಅಲ್ಲಿವರೆಗೂ ಸ್ವಲ್ಪ ವೆಯ್ಟ್ ಮಾಡ್ತಾಯಿದ್ದೀನಿ. ಓಕೆ, ಬನ್ನಿ ರಾಗಿ ಎತ್ಕೊಂಡಿದ್ದೀನಿ. ರಾಗಿ ಹಾಕ್ಕೊಳ್ಳೋಣ ಅಕ್ಕಿಗೆ. ಸ್ವಲ್ಪ ವೇಸ್ಟ್ ಮಾಡಬಾರ್ದು ಅಕ್ಕಿಗಳು, ಅದಕ್ಕೋಸ್ಕರ ಅಷ್ಟೇ. ನೋಡಿ ಇವತ್ತು ರಾಗಿ ಹಾಕ್ತಾಯಿದ್ದೀನಿ. ನಾಳೆ ಇಲ್ಲ ನಾಡ್ದು ಅಕ್ಕಿಗಳಿಗೆ ಸ್ವಲ್ಪ ಇದಾಕಬೇಕು, ರೈಸ್ ಐಟಮ್ ಸ್ವಲ್ಪ ಏನಾರು ಫ್ಯಾಟ್ ಕಂಟೆಂಟ್ ಇರೋ ಥರ ಹಾಕಬೇಕು. ಇವಾಗ ಸ್ವಲ್ಪ ಕಡಲೆಕಾಳು ಕೊಡೋದ್ರಿಂದ ಏನು ಅವಶ್ಯಕತೆ ಇಲ್ಲ. ಓಕೆನಾ, ಅದು ಫಿಲ್ ಆಗುತ್ತೆ. ಅಕ್ಕಿಗೆ ನೆಕ್ಸ್ಟ್ ತಿಂಗಳು ನಾವು ರೆಕ್ಕೆ ಹೇಳೋದ್ರಿಂದ ಆದಷ್ಟು ಅಕ್ಕಿನ ಸ್ವಲ್ಪ ವೆಯ್ಟ್ ಮಾಡ್ಕೊಳ್ಳಿ. ವೆಯ್ಟ್ ಗೇನ್ ಮಾಡಬೇಕು ಅಕ್ಕಿಗಳಿಗೆಲ್ಲ, ಇಲ್ಲಾಂದರೆ ಏನಾಗುತ್ತೆ ಅಂದರೆ ರೆಕ್ಕೆ ಹೇಳಿದ್ರೆ ಸ್ವಲ್ಪ ವೀಕ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಅಷ್ಟೇ ಸ್ವಲ್ಪ ಅಕ್ಕಿಗೆ ನೋಡ್ಕೊಂಡು ಅಕ್ಕಿ ಫೀಡ್ ಮಾಡಿ. ಪಟಗಳಿಗೂ ಸಹ ಬಿಟ್ಕೊಳ್ಬೇಕು ಅಂತಿದ್ರೆ ಅದನ್ನು ಸಹ ರೆಡಿ ಮಾಡ್ಕೊಳ್ಳಿ ನೀವು. ಓಕೆನಾ, ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಈಗ ಈ ಸೈಡ್ಗೆಲ್ಲ ಇಕ್ಕಿದ್ದೀನಿ, ಈ ಸೈಡ್ಗೆಲ್ಲ ಇಕ್ಕೊಂಡು ಅವಾಗೆ ನಮ್ಮ ತಾಮ್ರಾಲ್ ಜೊತೆ ಅಲ್ಲಿದೆಯಲ್ಲ ಅದಕ್ಕೂ ಮತ್ತು ಪಟಗಳಿಗೆಲ್ಲ ಮೇವಡಿಸ್ಕೊಬೇಕು. ಓಕೆನಾ, ಈ ಥರ ನೀವು ಅಕ್ಕಿನ ಟ್ರೀಟ್ ಮಾಡ್ಕೊಬೇಕು. ಓಕೆನಾ, ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಅಕ್ಕಿನ. ಯಾಕೆಂದರೆ ಬಂದಿದ್ದಕ್ಕೆ ಮೇವಿಕ್ಕಿ
ಹೋಗ್ಬಿಡಿ. ಏನಂತಕ್ಕೆ ಅಂದರೆ ಅಕ್ಕಿಗೆ ಫಸ್ಟು ದಾವು ಹರಿದು ಬಿಡಿರುತ್ತಲ್ಲ, ಮೇವನ್ನ ಅರ್ಧಂಬರ್ಧ ತಿನ್ನುತ್ತೆ. ಆಮೇಲೆ ನೀವೇನಾದ್ರು ಲೇಟಾಗಿ ಬಂದು ನೀರು ತಂದರೆ ಪೂರ್ತಿ ನೀರು ಕುಡಿದಾಗ ಅದು ಹೊಟ್ಟೆ ತುಂಬ ಬರೀ ನೀರು ತುಂಬ್ಕೊಂಡಿರುತ್ತೆ, ಮೇವಿರಲ್ಲ. ಓಕೆನಾ, ಅದಕ್ಕೋಸ್ಕರ ಅಷ್ಟೇ ಫಸ್ಟು ಆದಷ್ಟು ನೀರು ತೋರಿಸಿ ಅಕ್ಕಿಗಳಿಗೆ. ಓಕೆನಾ, ಇಷ್ಟು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ.